ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಬ್ಲಾಗ್ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಯಾರಂದರೆ ನಾನು ನಮ್ಮಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನನ್ನ ಸಿನಿಮಾ ಗೊತ್ತಾಯಿಲ್ಲ, ಅದಕ್ಕೇ ಅವರು ಫುಲ್ ಹುರ್ಕೊಂಡ್ಬಿಟ್ಟಿದ್ದಾರೆ. ನಾನು ನಮ್ಮ ಪಾಪು, ನಮ್ಮ ಮಮ್ಮಿ, ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ಸೊ 3 o'clockಗೆ ಟ್ರೈನ್ ಇರೋದು. ಸೊ ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬಾ ಅಂತ ಹೇಳಿದ್ರೆ ಗೊತ್ತಾಯಿಲ್ಲ ಅವರು. ಬಿಡು ಆಯಿತು ಅಂತೇಳಿ ನಾನು ಹೋಗೋದು ಬೇಡ ಅಂದ್ಕೊಂಡೆ. ಸರಿ ನಮ್ಮ ಅಕ್ಕವರೆಲ್ಲ ಬಾ ಏನಾಗಲ್ಲ ಅಂತ ಇದ್ರು. ಸರಿ ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಹಸ್ಬೆಂಡ್ ಶೂ ಹಾಕ್ತಾ ಇದ್ದಾರೆ. ಸೊ ಈಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಮನೆಗೆ ಬಂದ್ವಿ. ಈಗ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಮಾರ್ನಿಂಗ್ ಟಿಫನ್ಗೆ ಗೊಜ್ಜು ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ಲು ನಮ್ಮ ಅಕ್ಕ. ಆಮೇಲೆ ಟ್ರೈನಲ್ಲಿ ಹೋಗೋಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ಲು. ಮಕ್ಕಳಿಗೆಲ್ಲ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ, ಟೊಮಟೊ ಬಾತು ಎಲ್ಲ ರೆಡಿ ಮಾಡ್ತಾಯಿದ್ಲು ನಾನು ಹೋಗೋಷ್ಟೊತ್ತಿಗೆ. ತ್ರೀ ಓ ಕ್ಲಾಕಿಗೆ ಟ್ರೈನ್ ಇತ್ತಲ್ಲ, ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ಲು. ಆಮೇಲೆಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಬಾವ ಬಿಟ್ಟರು. ನಮ್ಮ ಪಾಪು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಆಮೇಲೆ ಬಸ್ ಬಂತು, ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಟ್ರೈನ್ ಬರೋ ಟೈಮ್ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು. ಆಮೇಲೆ ಟ್ರೈನ್ ಬಂತು. ನಮ್ಮ ಪಾಪ ಅಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಟ್ಲು. ಟ್ವೆಲ್ 30 ಹಂಗೆ ರೀಚ್ ಆಯಿತು ಮಂತ್ರಾಲಯ. ಅಷ್ಟೊತ್ತಿಗೆಲ್ಲ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ನಮ್ಮ ಪಾಪುನ ಎಬ್ಬರಿಸ್ತಾ ಇದ್ರು, ಎದ್ದೊಳ್ತಾ ಇರಲಿಲ್ಲ. ಆಮೇಲೆ ಸರಿ ಆಯಿತು, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಆ ಕಡೆ ಸೈಡ್ಗೆ. ತುಂಬಾ ಜನ ಇದ್ದರು. ಈ ಕಡೆ ಪಿಕ್ಸ್ ಎಲ್ಲ ಇದ್ವಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ಒಬ್ರಿಗೆ 50 ರೂಪೀಸ್ ಒಬ್ರಿಗೆ 50 ರೂಪೀಸು. ಆಮೇಲೆ ಆಟೋದಲ್ಲಿ ಹೋದ್ವಿ. ಆಮೇಲೆ ರೂಮ್ ಬುಕ್ ಮಾಡಬೇಕಾಗಿತ್ತಲ್ಲ, ರೂಮ್ ಬುಕ್ ಮಾಡಿಕೊಂಡು ಆಮೇಲೆ ರೂಮ್ ಹತ್ರ ಹೋದ್ವಿ. ರೂಮ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆವಾಗ ಕೂತ್ಕೊಂಡು ನಾನು ನಮ್ಮ ಅಕ್ಕ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ರೂಮ್ ಕೀ ಎಲ್ಲ ಕೊಟ್ಟರು. ಆಮೇಲೆ ಹೋಗ್ತಾ ಇದ್ದೀವಿ. ಆಮೇಲೆ ರೂಮ್ ಹತ್ರ ಬಂದ್ವಿ. ಇದು ಹಾಲು. ಆಮೇಲೆ ಈ ಕಡೆ ವಾಶ್ರೂಮು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.